ಅಯ್ಯೋ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಉದುತ್ ಕೊಟ್ಟು ಬಾರ್ಸೋ ತೊಗೊಂಡಂಗಾಗೈತಿ. ನಾನು ಕಾಂಟೆಂಟ್ ಕ್ರಿಯೇಷನಿಗೆ ಬಂದಾಯಿತು, ಊರಿಗೆಲ್ಲ ಟಮ್ ಟಮ್ ಮಾಡಾಯಿತು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ನಾನು ನನ್ನ ಕೈಯಾರೇ ಜನರಿಗೆ ನನ್ನ ಬಗ್ಗೆ ಮಾತಾಡ್ರಪ್ಪ ಅಂಥೇಳಿ ಮಾತು ಕೊಟ್ಟಂಗಾಗೈತಿ. ಯಾಕಂದ್ರೆ ನನ್ನ ಚಾನಲ್ ಸಕ್ಸಸ್ಫುಲ್ ಆಗ್ತಿತ್ತೋ ಅನ್ಸಕ್ಸಸ್ಫುಲ್ ಆಗ್ತಿತ್ತು ಅಂತೇಳಿ ಕಾಯ್ಕೊಂಡು ಭಾಳ ಜನ ಕುಂತಾರೆ. ಸಕ್ಸಸ್ಫುಲ್ ಆದರೆ ಯಾರಿಗೆ ಖುಷಿ ಆಗ್ತೈತೇನೋ ಇಲ್ಲ ಗೊತ್ತಿಲ್ಲ, ಬಟ್ ಅನ್ಸಕ್ಸಸ್ಫುಲ್ ಆದರೆ ಖುಷಿ ಆಗ್ಬಿಡೋರಂತೂ ಭಾಳ ಜನ ಅದಾರ. ಈ ಲೋಕನೇ ಹಂಗೈತಿ, ಮುಂದಿಂದೆಲ್ಲ ನೈಸ್ ಮಾಡ್ತಾರೆ, ಹಿಂದಿಂದ ಚೂರಿ ಹಾಕ್ತಾರಲ್ಲ ಹಾಗೆ. ಬಟ್ ನಾನು ಟ್ರೈ ಮಾಡೇನಿ, ನಾ ಸೋತ್ರೂ ನನಗೇನು ಫಾಟಕ್ ಬೀಳಂಗಿಲ್ಲ. ಯಾಕಂದರೆ ನಾನು ಟ್ರೈ ಮಾಡೇನಿ, ಈ ಪ್ರೊಸೆಸ್ ಎಲ್ಲ ನಾನು ಎಂಜಾಯ್ ಮಾಡೇನಿ. ನಾ ಹೊಸ ಲರ್ನಿಂಗ್ ಸ್ಕಿಲ್ಸ್ ಎಲ್ಲ ಕಲ್ತೀನಿ, ಎಡಿಟಿಂಗ್ ಎಲ್ಲ ಏನೂ ನಾಲೆಜ್ ಇದ್ದಿದ್ದಿಲ್ಲ. ಬಟ್ ನಾನು ಸೋಲ್ತೇನೆ ಅಂತ ಹೇಳಿ ಯಾವತ್ತೂ ಒಪ್ಕೊಂಡಿಲ್ಲ. ಇದು ಸೋಲು ಗೆಲುವು ಏನೂ ಇರೋಂಗಿಲ್ಲ, ಜಸ್ಟ್ ನಾನು ಎಂಜಾಯ್ ದ ಪ್ರೊಸೆಸ್, ಜಸ್ಟ್ ಗೋ ವಿತ್ ದ ಫ್ಲೋ ಅಂತೇಳಿ ಹೋಗಾತೀನಿ. ದೇವ್ರ ಕೃಪೆಯಿಂದ ನನ್ನ ಚಾನಲ್ ಚಲೋ ತಂಗೆ ಗ್ರೋ ಆಗತ್ತೈತಿ, ಇನ್ನೂ ಗ್ರೋ ಆಗೇ ಆಗ್ತೈತಿ. ನಾನು ಯಾವತ್ತೂ ಹೇಳಿಲ್ಲ ನಾ ದೊಡ್ಡ ಯೂಟ್ಯೂಬರ್ ಆಗಬೇಕು, ನಾ ಮಿಲಿಯನ್ಸ್ ಗಟ್ಟಲೆ ಕಮಾಯಿಸ್ಬೇಕಂತೇಳಿ. ಬಟ್ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮ್ಲಿ ಅವರೇ ಆಸೆ ಪಟ್ಟಿದ್ದೇನೆ ಅಂತಂದರೆ ಆಗು ಅಂಥೇಳಿ ಅವರೇ ನನಗೆ ಆಶೀರ್ವಾದ ಮಾಡಿದ್ದು. ಸೊ ದೇವ್ರ ಕೃಪೆ ನಿಮ್ಮ ಆಶೀರ್ವಾದ ಐತಿ.